ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಇದನ್ನು ಯಾಕೆ ಬರುತ್ತೆ ಅಂತ ನೋಡೋಣ. ಅಂದರೆ ನಿಮಗೆ ಬ್ಯಾಕ್ ಪಾರ್ಟು ಕರೆಕ್ಟ್ ಇರುತ್ತೆ, ಅದೇ ರೀತಿ ಫ್ರಂಟ್ ಪಾರ್ಟು ಕರೆಕ್ಟಾಗಿ ಬಂದಿರುತ್ತೆ, ಶೋಲ್ಡರು ಕರೆಕ್ಟ್ ಇದೆ, ಆದರೂ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ನೋಡೋಣ. ಅಂದರೆ ಇದು ಏನಿಲ್ಲ, ಈ ವಿಡಿಯೋದಲ್ಲಿ ನಾವೇನು ತೋರಿಸ್ತಿದ್ದೀನಿ ಅಂದರೆ ಇಲ್ಲಿ ಶೋಲ್ಡರು ಕರೆಕ್ಟ್ ಕುಂತಿರುತ್ತೆ, ಅದೇ ರೀತಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲ ಕರೆಕ್ಟ್ ಇರುತ್ತೆ. ಆದರೆ ಇಲ್ಲಿ ನೆಕ್ ಹತ್ರ ಇರುತ್ತಲ್ಲ, ಇಲ್ಲಿ ನೀವು ಈ ರೀತಿ ಹುಕ್ಸ್ ಹಾಕಿದ್ಮೇಲೆ ಈ ರೀತಿ ಹುಕ್ಸ್ ಹಾಕ್ತಿರಲ್ಲ, ಇಲ್ಲಿ ಹುಕ್ಸ್ ಹಾಕಿದ್ಮೇಲೆ ಇಲ್ಲಿ ನೆಕ್ ಹತ್ರ ಲೂಸ್ ಅನ್ನೋದು ಬರುತ್ತೆ. ಕೆಲವರಿಗೆ ನೋಡಿರ್ಬೋದು, ನಿಮ್ದೆಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಬ್ಲೌಸ್ ಅನ್ನೋದು. ಈ ನೆಕ್ ಹತ್ರ ಲೂಸ್ ಬಂದುಬಿಟ್ಟು ನಿಮಗೆ ಈ ನೆಕ್ ಹತ್ರ ಲೂಸ್ ಇಲ್ಲಿ ಈ ಪಾರ್ಟಲ್ಲಿ ಅಷ್ಟೇ ಲೂಸ್ ಬಂದು ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕೂರೋದಿಲ್ಲ. ಇದು ಯಾಕೆ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಈ ರೀತಿ ವೇರ್ ಮಾಡಿದಾಗ ಈ ರೀತಿ ಲೂಸ್ ಅನ್ನೋದು ಬರುತ್ತೆ. ಇದು ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾವು ನೋಡೋಣ. ಫಸ್ಟ್ ಇದು ಏನಕ್ಕೆ ಬರುತ್ತೆ ಅಂತಂದರೆ, ನೀವು ಮೊದಲನೇದಾಗಿ ಇಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ, ಇಲ್ಲಿ ನೀವು ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಅನ್ನೋದು ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡಿರೋದಿಲ್ಲ. ಈ ರೀತಿ ನೀವು ಇದನ್ನು ಯಾವಾಗ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋದಿಲ್ವೋ ಆವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಲೂಸ್ ಅನ್ನೋದು ಒಂದು ಕಡೆ ಈಗ ಇಲ್ಲ ಉಕ್ಸ್ ಪಟ್ಟಿ ಕಡೆ ಏನಾದರೂ ಲೂಸ್ ಬರ್ಬೋದು, ಇಲ್ಲ ಕಾಜು ಪಟ್ಟಿ ಕಡೆ ಏನಾದರೂ ಲೂಸ್ ಅನ್ನೋದು ಬರ್ಬೋದು. ಈ ರೀತಿ ನೀವು ಇದು ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ನಿಮಗೆ ಲೂಸ್ ಅನ್ನೋದು ಬಂದುಬಿಡುತ್ತೆ. ಈಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ, 1/4 ಇಂಚಷ್ಟು ಬಿಟ್ಟಿರ್ತೀರಿ. ಸೇಮ್ ಅದನ್ನು ಇಲ್ಲಿ ಕಡೆನೂ ನೀವು ಸೇಮ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಏನಾಗುತ್ತೆ, ಉಕ್ಸ್ ಪಟ್ಟಿ ಅನ್ನೋದು ನಾವು ಯಾವಾಗಲೂ ಒಳಗಡೆ ಫೋಲ್ಡಿಂಗ್ ಅನ್ನೋದು ಮಾಡಿರ್ತೀವಿ, ಅದರಿಂದ ಇದು ಸ್ವಲ್ಪ ಈ ರೀತಿ ಟೈಟಾಗಿ ಬರುತ್ತೆ. ಈ ಕಾಜು ಪಟ್ಟಿ ಅಂದರೆ ನಿಮಗೇನು, ಇದು ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದಿರಬೇಕು. ಅದರಿಂದ ನೀವು ಕ್ಲಾತ್ ಎಕ್ಸ್ಟ್ರಾ ಇಡ್ತೀರಲ್ಲ, ನೀವು ಕೆಲವೊಬ್ರು ಏನು ಮಾಡ್ತೀರಿ, ಕ್ಲಾತ್ ಎಕ್ಸ್ಟ್ರಾ ಇಡೋದು ಅಂತ ಹೇಳ್ಬಿಟ್ರೆ ಸ್ವಲ್ಪ ಕೆಲವರೆಲ್ಲ ದೊಡ್ಡ ದೊಡ್ಡ ಪಟ್ಟಿ ಇಟ್ಬಿಡ್ತಾರೆ. ಆ ರೀತಿ ದೊಡ್ಡ ಪಟ್ಟಿ ಅನ್ನೋದು ಇಡಬಾರ್ದು. ನೀವು ಇಲ್ಲಿ ಎಷ್ಟು ಬೇಕಾಗುತ್ತೆ ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ಅಷ್ಟನ್ನೇ ನೀವು ಇಲ್ಲಿ ಲೂಸ್ ಅನ್ನೋದು ಇಡಬೇಕಾಗುತ್ತೆ. ಅಂದಾಜು ಮೇಲೆ ಇಲ್ಲಿ ಸ್ಟಿಚ್ ಮಾಡಿದಾಗ ಒಂದು 1/2 ಇಂಚು ಇಲ್ಲ 3/4 ಇಂಚ್ ಅನ್ನೋದಷ್ಟೇ ಜಾಸ್ತಿ ಬರಬೇಕು. ನೋಡಿ ಇಲ್ಲಿಂದ ನೋಡಿ, ಇಲ್ಲಿ ಕಾಜ ಇಟ್ಟಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ನೋಡಿ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಂದಾಗ ನಿಮ್ಗೆ ಈ ರೀತಿ ಲೂಸ್ ಅನ್ನೋದು ಬರೋದಿಲ್ಲ. ಕೆಲವ್ರು ಏನು ಮಾಡ್ತೀರಿ, ಇಲ್ಲಿ ಪಟ್ಟಿ ದೊಡ್ಡದಾಗಿ ಇಟ್ಬಿಟ್ಟು ಕಾಜು ಪಟ್ಟಿ ಇಲ್ಲಿರೋ ಕಾಜುನ ಇಲ್ಲಿ ಇಟ್ಬಿಡ್ತೀರಿ. ಅವಾಗ 1/4 ಇಂಚ್ 1/2 ಇಂಚ್ ಲೂಸ್ ಆದಾಗ ಏನಾಗುತ್ತೆ, ನೀವು ಈ ರೀತಿ ವೇರ್ ಮಾಡಿದಾಗ ಆಟೋಮೆಟಿಕಲಿ ನೆಕ್ ಅನ್ನೋದು ಲೂಸ್ ಬರುತ್ತೆ. ಇದು ಒಂದು ಪ್ರಾಬ್ಲಮ್ ಅನ್ನೋದು ಆಗುತ್ತೆ ನೆಕ್ ಹತ್ರ ಲೂಸ್ ಬರೋದಕ್ಕೆ. ಇನ್ನೂ ಒಂದು ಏನು ಬರುತ್ತೆ ಅಂದರೆ, ನೀವು ಬ್ಲೌಸ್ ಅನ್ನೋದು ಲೆಂತ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ, ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಕಡಿಮೆ ಆದಾಗ ಈ ಪಾರ್ಟ್ ಅನ್ನೋದು ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಈ ರೀತಿ ಬಂದುಬಿಡುತ್ತೆ. ಯಾಕಂದರೆ ನಿಮಗೆ ಚೆಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಕೂರೋದಿಲ್ಲ ಫ್ರಂಟ್ ಪಾರ್ಟಲ್ಲಿ ಏನು ವೇರ್ ಮಾಡ್ತೀರಲ್ಲ. ಈಗ ನೀವು ಇದು ವೇರ್ ಮಾಡಿದಾಗ ಏನಾಗುತ್ತೆ, ಇದನ್ನು ಸ್ವಲ್ಪ ನೋಡಿ ಈ ರೀತಿ ಮೇಲ್ಗಡೆ ಬೇಕಾಗುತ್ತೆ ನಿಮಗೆ. ಇದೇನಾಗುತ್ತೆ, ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿ ಬಂದಾಗ ಈ ಕ್ಲಾತ್ ಅನ್ನೋದು ಈ ರೀತಿ ಮೇಲ್ಗಡೆ ಬಂದುಬಿಡುತ್ತೆ. ಈ ರೀತಿ ಮೇಲ್ ಬಂದಾಗಲೂ ನಿಮ್ಗೆ ಇಲ್ಲಿ ನೀಟಾಗಿ ರೌಂಡ್ ಅನ್ನೋದು ಬರುತ್ತೆ, ನಿಮಗೆ ಲೂಸ್ ಅನ್ನೋದು ಬರುತ್ತೆ. ಅದರಿಂದನೇ ಹೇಳೋದು, ನೀವು ಹೈಟು ಅವ್ರ ಪರ್ಸ್ನಾಲಿಟಿ ಪ್ರಕಾರ ನೀವು ಬ್ಲೌಸ್ ಅನ್ನೋದು ಲೆಂತ್ ಇಟ್ಟು ಕಟ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಅವರು ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಇಡ್ರಿ ಅಂತ ನೀವು ಅಷ್ಟೇ ಇಟ್ಟರು ಸಮೇತ ನಿಮ್ಗೆ ಈ ಪ್ರಾಬ್ಲಮ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಅದರಿಂದ ಅವ್ರ ಹೈಟ್ ಮತ್ತು ಅವ್ರ ಪರ್ಸ್ನಾಲಿಟಿ ಪ್ರಕಾರ ನೀವು ಇಲ್ಲಿ ಲೆಂತ್ ಅನ್ನೋದು ಇಟ್ಟು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಿದಾಗ, ಈಗ ಬ್ಲೌಸ್ ಲೆಂತ್ ಇಟ್ರಿ ಅಂದರೆ ಕರೆಕ್ಟ್ ಈ ರೀತಿ ಕುಂತ್ಬಿಡುತ್ತೆ. ನೀವು ವೇರ್ ಮಾಡಿದಾಗ ನೋಡಿ, ಇದು ಇಲ್ಲಿ ಬರೋ ಕ್ಲಾತ್ನ ಈ ರೀತಿ ಬಂದ್ಬಿಡುತ್ತೆ. ನೀಟಾಗಿ ಹಿಂಗೆ ಎಳೆದಾಗ ಕರೆಕ್ಟಾಗಿ ನಿಮಗೆ ಬಂದಾಗ ಏನಾಗುತ್ತೆ, ನೆಕ್ ಅನ್ನೋದು ನೀಟಾಗಿ ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಲೆಂತ್ ಇಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಿದಾಗ, ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಮಾಡಿದಾಗ ನಿಮಗೆ ಈ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು ಒಂದು ಪ್ರಾಬ್ಲಮ್ ನೋಡಿರಿ. ಈ ರೀತಿ ನಿಮ್ದು ಯಾವಾಗ ಲೆಂತ್ ಕಡಿಮೆ ಆಗಿ ಈ ರೀತಿ ಮೇಲೆ ಎಳೆದಾಗ ಆಗುತ್ತೋ ನಿಮಗೆ ಆವಾಗ ಸಮೇತ ಇದು ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಇದು ಒಂದು ಆಗುತ್ತೆ. ಇದು ಸಣ್ಣ ಇರೋರಿಗೆ ಆಲ್ಮೋಸ್ಟ್ ಅಲ್ಲಿ ಬರೋಲ್ಲ, ಸ್ವಲ್ಪ ದಪ್ಪ ಇರೋರಿಗೆ ಬರುತ್ತೆ. ಯಾಕಂದರೆ ಇದು ಲೆಂತ್ ಅನ್ನೋದು ನಮಗೆ ದಪ್ಪ ಇರೋರಿಗೆ ಬ್ಲೌಸ್ ಲೆಂತ್ ಅನ್ನೋದು ಬೇಕಾಗುತ್ತೆ. ನೀವು ಅಲ್ಲಿ ಬ್ಲೌಸ್ ಲೆಂತ್ ಕಡಿಮೆ ಇಟ್ಟಾಗ ಏನಾಗುತ್ತೆ, ಇಲ್ಲಿ ಟೈಟ್ ಆಗಿಬಿಟ್ಟು ನಿಮಗೆ ಈ ಪಾರ್ಟಲ್ಲಿ ಟೈಟ್ ಆಗಿಬಿಟ್ಟು ನಿಮ್ಗೆ ಈ ರೀತಿ ಮೇಲೆ ಬಂದುಬಿಡುತ್ತೆ, ಕ್ಲಾತ್ ಬಂದು ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಇದು ಒಂದು ಪಾಯಿಂಟು. ಇನ್ನೂ ಒಂದು ಪಾಯಿಂಟು ಅಂದರೆ, ನೀವು ಫಿಟ್ಟಿಂಗ್ ಹಿಡಿತೀರಲ್ಲ, ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕಾದ್ರೂ ನಿಮಗೆ ಮಿಸ್ಟೇಕ್ ಅನ್ನೋದು ಆಗಿರುತ್ತೆ. ಈ ಸೈಡಲ್ಲಿ ನಾರ್ಮಲ್ ಸೈಜ್ ಅವ್ರಿಗೆ ಆದರೆ ಇದು ರೌಂಡ್ ಏನು ಬೇಕಿರೋದಿಲ್ಲ, ನಾವು ಸ್ಟ್ರೈಟ್ ಸ್ಟಿಚ್ ಹಾಕ್ಬಿಟ್ರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ. ಅದೇ ಸ್ವಲ್ಪ ದಪ್ಪ ಇರೋರಿಗಾದರೆ ಈ ಮಿಡಲ್ ಪಾಯಿಂಟು ಮಿಡಲ್ ಚೆಸ್ಟ್ ಇರುತ್ತಲ್ಲ, ಇಲ್ಲಿ ಮಿಡಲ್ ಚೆಸ್ಟ್ ಹತ್ರ ಅವರಿಗೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ನೀವು ಸ್ವಲ್ಪ ರೌಂಡಾಗಿ ಸ್ಟಿಚ್ ಅನ್ನೋದು ಹಾಕಿದಾಗ ಈ ಮಿಡಲ್ ಚೆಸ್ಟ್ ಪಾಯಿಂಟ್ ಹತ್ರ ನಿಮಗೆ ಲೂಸ್ ಆಗಿಬಿಟ್ಟು ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಮಿಡಲ್ ಚೆಸ್ಟ್ ಟೈಟ್ ಬಂತು ಅಂದರೂ ಸಮೇತ ನಿಮಗೆ ಇಲ್ಲಿ ನೋಡಿ, ಈ ಮಿಡಲ್ ಚೆಸ್ಟ್ ಅನ್ನೋದು ಟೈಟ್ ಬಂತು ಅಂದ್ರೂ ನಿಮಗೆ ಇಲ್ಲೇನಾಗುತ್ತೆ, ನೆಕ್ ಅನ್ನೋದು ಟೈಟಾಗಿ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ ವೇರ್ ಮಾಡಿದಾಗ ಹಿಂಗೆ ಭಾಳ ಟೈಟ್ ಬಂದು ಹಿಂಗೆ ಎಳ್ದಾಗ ಆಗಿಬಿಟ್ಟು ಈ ರೀತಿ ನಿಮಗೆ ಇಲ್ಲಿ ರೌಂಡ್ ಅನ್ನೋದು ನೀಟಾಗಿ ಬರೋದಿಲ್ಲ, ಇಲ್ಲಿ ಲೂಸ್ ಅನ್ನೋದು ಆಗುತ್ತೆ. ಇದು ಒಂದು ನೋಡಿಬಿಟ್ಟು ನೀವು ಆಲ್ಟ್ರೇಷನ್ ಅನ್ನೋದು
ಮಾಡಬೇಕಾಗುತ್ತೆ. ಇನ್ನೂ ಒಂದು ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ನೀವು ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ನೀವು ಈ ಅಪ್ಪರ್ ಚೆಸ್ಟ್ ಸ್ಟಿಚ್ ಮಾಡ್ತೀರಿ ನೋಡಿ, ಇಲ್ಲಿ ಮೆಜರ್ ಮಾಡಿಬಿಟ್ಟು ಇದನ್ನು ನೀವು ಕರೆಕ್ಟಾಗಿ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಇಡಬೇಕಾಗುತ್ತೆ. ನೀವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಕಟ್ ಮಾಡ್ತೀರಿ, ಬ್ಲೌಸ್ ಕಟ್ ಮಾಡಬೇಕಾದ್ರೂ ಕರೆಕ್ಟಾಗಿ ಕಟ್ ಮಾಡ್ತೀರಿ, ಕರೆಕ್ಟ್ ಸ್ಟಿಚಿಂಗ್ ಮಾಡ್ತೀರಿ. ಅದು ನೀವೇನು ಮಾಡಿರ್ತೀರಿ, ಲೈನ್ ಹಾಕ್ಬೇಕಾದ್ರೆ ಈಗ ಫಿಟ್ಟಿಂಗ್ ಹಿಡಿಯೋದಕ್ಕೋಸ್ಕರ ನಾವು ಇಲ್ಲಿ ಡಾಟ್ ಇಡ್ರಿ, ಇದು ಸ್ಟ್ರೈಟ್ ಲೈನ್ ಹಾಕೋದಕ್ಕೆ ಯೂಸ್ ಆಗುತ್ತೆ, ಕಟಿಂಗ್ ಮಾಡಬೇಕಾದ್ರೆ ಹೇಳ್ತೀವಲ್ಲ, ಆ ಡಾಟ್ಸ್ ಇಟ್ಟಿರ್ತೀರಲ್ಲ ನೀವು, ಕಚ್ ಪಾಯಿಂಟ್ ಅನ್ನೋದು ಇಟ್ಟಿರ್ತೀರ, ಈ ಫ್ರಂಟ್ ಪಾರ್ಟ್ ಕಚ್ ಪಾಯಿಂಟು, ಬ್ಯಾಕ್ ಪಾರ್ಟ್ ಕಚ್ ಪಾಯಿಂಟು ಕರೆಕ್ಟಾಗಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತೀರಿ, ಅದನ್ನು ಕರೆಕ್ಟಾಗಿ ಹಿಡಿದೆ ನೀವು ಸ್ಟ್ರೈಟಾಗಿ ಲೈನ್ ಹಾಕಿದ್ದೀರಿ ಅಂದರೆ ಒಂದು ಕಚ್ ಪಾಯಿಂಟ್ ಈ ಕಡೆ ಬರುತ್ತೆ, ಫ್ರಂಟ್ ಪಾರ್ಟ್ದು ಇಲ್ಲ ಬ್ಯಾಕ್ ಪಾರ್ಟ್ದು ಈ ಕಡೆ ಬರುತ್ತೆ. ಈ ರೀತಿ ಸ್ವಲ್ಪ ವೇರಿಯೇಷನ್ ಆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಲೂಸ್ ಆಗ್ಬೋದು ಇಲ್ಲ ಟೈಟ್ ಆಗ್ಬೋದು. ಆ ರೀತಿ ಆದಾಗ ನಿಮಗೆ ಇಲ್ಲಿ ನೆಕ್ ಪಾಯಿಂಟ್ ಅನ್ನೋದು ಈ ರೀತಿ ನೋಡಿ, ಟೈಟ್ ಬಂದರೂ ಈ ರೀತಿ ಮೇಲೆ ಏರ್ಬಿಡುತ್ತೆ, ಇಲ್ಲ ಫುಲ್ ಲೂಸ್ ಬಂದ್ರೂ ಈ ರೀತಿ ಮೇಲೆ ಅನ್ನೋದು ಏರ್ಬಿಡುತ್ತೆ. ಅದರಿಂದ ನೋಡಿಬಿಟ್ಟು ನೀವು ಇದು ಅಪ್ಪರ್ ಚೆಸ್ಟನ್ನು ನೋಡಿಬಿಟ್ಟು ನೀವು ಕರೆಕ್ಟಾಗಿ ಅವ್ರ ಬಾಡಿ ಮೆಜರ್ಮೆಂಟ್ಗೆ ಹಾಕಿ. ಈಗ ನೀವು ಕಾಟನ್ ಲೈನಿಂಗ್ ಸ್ಟಿಚ್ ಮಾಡ್ತೀವಿ ಅಂದರೆ ಇಲ್ಲಿ ಸ್ಟಿಚಿಂಗ್ ಪಾಯಿಂಟ್ ಇದ್ದರೆ ನೀವು ಒಂದು 1/4 ಇಂಚಷ್ಟು ಸ್ವಲ್ಪ ಲೂಸ್ ಹಾಕೇ ಬೇಕಿದ್ರು ಸ್ಟಿಚಿಂಗ್ ಹಾಕ್ರಿ, ಅಂದರೆ ಭಾಳ ಹಾಕೋದಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿ ಫಿಟ್ಟಿಂಗ್ ಮಾರ್ಕ್ ಇಟ್ಟರೆ ಅಂದರೆ ಕಾಟನ್ ಲೈನಿಂಗ್ ಅಂದರೆ ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಅದು ಸಿಂಕ್ ಆಗಿಬಿಡುತ್ತೆ ಕ್ಲಾತು. ಈ ರೀತಿ ಸಿಂಕ್ ಆದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದು ಅಪ್ಪರ್ ಚೆಸ್ಟು ಟೈಟು ಆರ್ ಲೂಸು ನೋಡಿಬಿಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕಿದ್ರೆ ನಿಮಗೆ ಈ ಪಾರ್ಟಲ್ಲಿ ನೆಕ್ ಅನ್ನೋದು ರೌಂಡ್ ಬರದೆ, ಇದು ಲೂಸಾಗಿ ಬರದೆ ನಿಮಗೆ ಸ್ವಲ್ಪ ಇದು ಒಂದು ಆಲ್ಟ್ರೇಷನ್ ಅನ್ನೋದು ಆಗುತ್ತೆ. ಇನ್ನೂ ಒಂದು ಆಲ್ಟ್ರೇಷನ್ ಏನು ಮಾಡಬೇಕು, ಇನ್ನೂ ಒಂದು ಏನು ಬರುತ್ತೆ ಅಂದರೆ, ನೀವು ನೆಕ್ಕನ್ನು ಕಟ್ ಮಾಡ್ತೀರಲ್ಲ, ಫ್ರಂಟ್ ಪಾರ್ಟನ್ನು ನೆಕ್ಕನ್ನು ನೀವು ಕರೆಕ್ಟಾಗಿ ಕಟ್ ಮಾಡಿ, ಭಾಳ ಅಗಲ ಮಾಡಿ ನೀವು ಕಟಿಂಗ್ ಅನ್ನೋದು ಮಾಡೋದಕ್ಕೆ ಹೋಗ್ಬೇಡ್ರಿ. ಕೆಲವ್ರು ಏನು ಮಾಡ್ತೀರಿ ಅಂದರೆ, ಈಗ ಈ ರೀತಿ ನೆಕ್ ಅನ್ನೋದು ಇರುತ್ತೆ ನೋಡಿ, ಈಗ ಇದು ಬ್ಯಾಕ್ ಲೆಂತ್ ಫ್ರಂಟ್ ಪಾರ್ಟ್ ನೆಕ್ಕು ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ಇಡ್ತೀರಿ. ಈ ರೀತಿ ಇಟ್ಟು ಕಟ್ ಮಾಡ್ತೀರಲ್ಲ, ನೀವೇನು ಮಾಡ್ತೀರಿ, ಇಲ್ಲಿ ಕಟ್ ಮಾಡಬೇಕಾದ್ರೆ ನೀಟಾಗಿ ನೆಕ್ ಅನ್ನೋದು ಕಟ್ ಮಾಡಿ. ಈ ರೀತಿ ರೌಂಡ್ ಬಂದುಬಿಟ್ಟು ನೀವು ಇಲ್ಲಿ ಭಾಳ ರೌಂಡ್ ತಗೊಂಬಿಟ್ಟು ಇಲ್ಲಿ ನೀವು ಇದು ಮಾಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ ನೆಕ್ ಅನ್ನೋದು ಅಗಲ ಆಗಿಬಿಟ್ಟಾಗೋ ನಿಮ್ಗೇನಾಗುತ್ತೆ, ಇಲ್ಲಿ ಪಾರ್ಟಲ್ಲಿ ಲೂಸ್ ಅನ್ನೋದು ಬರುತ್ತೆ. ಇದನ್ನು ನಾವು ನೆಕ್ ಮಾರ್ಕಿಂಗ್ ಮಾಡೋದು ಸಮೇತ ಅವ್ರ ಸೈಜ್ ಮೆಜರ್ಮೆಂಟ್ ಪ್ರಕಾರ ಮಾಡಬೇಕಾಗುತ್ತೆ. ಈಗ ಸಣ್ಣ ಇರೋರಿಗೆ, ಅವರು ನಾರ್ಮಲ್ ಸೈಜು ಸಣ್ಣ ಇರೋರಿಗೆ ನೀವೇನು ಮಾಡ್ತೀರಿ, ಈ ರೀತಿ ರೌಂಡನ್ನು ತೆಗೆದುಬಿಟ್ರೆ ಏನಾಗುತ್ತೆ, ಅವ್ರಿಗೆ ಇಲ್ಲಿ ಭಾಳ ಲೂಸ್ ಆಗುತ್ತೆ. ಅದೇ ನೀವು ಸ್ವಲ್ಪ ದಪ್ಪ ಇರೋರಿಗೆ ಈ ರೌಂಡ್ ತೆಗೆದ್ರೂ ಅಡ್ಜಸ್ಟ್ ಆಗುತ್ತೆ, ಅಂದರೆ ಲೆಂತ್ ಅನ್ನೋದು ಕಡಿಮೆ ಇಟ್ಟು ನೀವು ಈ ರೀತಿ ರೌಂಡ್ ತೆಗೆದಾಗ ಅವ್ರಿಗಾಗುತ್ತೆ. ಅದೇ ಅವ್ರಿಗೆ ನೆಕ್ ಲೆಂತು ಇಟ್ಬಿಟ್ಟು ನೀವು ಈ ರೀತಿ ರೌಂಡನ್ನು ತೆಗೆದಾಗ ನೆಕ್ ಆಟೋಮೆಟಿಕಲಿ ಲೂಸ್ ಆಗುತ್ತೆ ಅವರಿಗೆ. ಈ ರೀತಿ ಲೂಸ್ ಆದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ನೆಕ್ ಹತ್ರ ಏನಾಗುತ್ತೆ, ಲೂಸ್ ಅನ್ನೋದು ಕಾಮನ್ಲಿ ಬಂದುಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ನೆಕ್ ಶೇಪ್ ತೆಗಿಬೇಕಾದ್ರೂ ಅಷ್ಟೇ ನೋಡಿಬಿಟ್ಟು ನೀವು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಅವ್ರಿಗೆ ಎಷ್ಟು ಅಗಲ ಬೇಕು, ಎಷ್ಟು ಇಟ್ಟರೆ ಅವ್ರಿಗೆ ಕರೆಕ್ಟ್ ಕೂರುತ್ತೆ ಅನ್ನೋದು ನೋಡಿಬಿಟ್ಟು ನೀವು ಇಲ್ಲಿ ರೌಂಡ್ ಅನ್ನೋದು ನೀವು ತೆಗೆದ್ರೆ ಅವ್ರಿಗೆ ಈ ಲುಕ್ಸ್ ಪಟ್ಟಿ ಕಾಜು ಪಟ್ಟಿ ಕಡೆ ಅನ್ನೋದು ನಿಮಗೆ ಲೂಸ್ ಅನ್ನೋದು ಬರೋದಿಲ್ಲ ನೆಕ್ ಹತ್ರ. ಇದು ಒಂದು ನೋಡಿಬಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೆಕ್ ಕರೆಕ್ಟ್ ರೌಂಡು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಅಲ್ಲಿ ನೆಕ್ಕನ್ನು ಕಟ್ ಮಾಡಿ. ನಿಮ್ಗೆ ಏನು ಗೊತ್ತಾ, ಬ್ರಾಡ್ ಬೇಕು ನಮಗೆ ಫ್ರಂಟ್ ನೆಕ್ಕು ಅನ್ನೋಗಿದೆ, ಇಲ್ಲಿ ಕೆಳಗಡೆ ಅಷ್ಟೇ ಸ್ವಲ್ಪ ಅಗಲ ಮಾಡಿ ಹೊರತು ಇಲ್ಲಿ ಸೈಡ್ಗಳಲ್ಲಿ ಮಾಡೋದಕ್ಕೆ ಹೋಗಬೇಡ್ರಿ. ಈ ರೀತಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಇಲ್ಲಿ ಶೋಲ್ಡರ್ ಬಂದಿರುತ್ತೆ. ಇದು ನಾವು ಸ್ಲೀವ್ಸ್ ವೇರ್ ಮಾಡಿದಾಗ ಹಿಂಗೆ ಬಂದುಬಿಟ್ಟು ಅಲ್ಲಿ ಬ್ಲೌಸ್ ಅನ್ನೋದು ನೀಟ್ ಬರೋದಿಲ್ಲ. ಇಲ್ಲ ನೀವು ಲೆಂತ್ ಕಡಿಮೆ ಇಟ್ಟಾಗ ಬೇಕಿದ್ರೆ ಇದು ಬೋಟ್ ನೆಕ್ಕು ಈ ರೀತಿ ಸ್ಟಿಚ್ ಮಾಡ್ತೀರಲ್ಲ, ಅದಕ್ಕೆ ಬೇಕಿದ್ರೆ ನೀವು ಈ ರೀತಿ ಅಗಲ ತೆಗೆದ್ರೂ ಬರುತ್ತೆ. ಯಾಕಂದರೆ ಅದು ಲೆಂತ್ ಕಡಿಮೆ ಇರುತ್ತೆ, ನಿಮಗೆ ಕರೆಕ್ಟಾಗಿ ಇಲ್ಲಿ ಭುಜದ ಹತ್ರ ಬರುತ್ತೆ ಅದು ನೆಕ್ ಲೆಂತ್ ಅನ್ನೋದು. ಆವಾಗ ನಿಮ್ಗೆ ಇದು ರೌಂಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ನೆಕ್ ಅನ್ನೋದು ಲೆಂತ್ ಇಟ್ಟು ಈ ರೀತಿ ಮಾರ್ಕ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಆಟೋಮೆಟಿಕಲಿ ಲೂಸ್ ಅನ್ನೋದು ಕಂಪಲ್ಸರಿ ಬರುತ್ತೆ. ಇದನ್ನು ಒಂದು ನೋಡಿಬಿಟ್ಟು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಕು ಅಷ್ಟೇ ಟೈಟ್ ಆದರೂ ಮಿಸ್ಟೇಕ್ ಆಗುತ್ತೆ, ಲೂಸ್ ಆದರೂ ಮಿಸ್ಟೇಕ್ ಆಗುತ್ತೆ. ಅದರಿಂದ ನೋಡಿಬಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ. ನೆಕ್ಕನ್ನು ಇಲ್ಲಿಂದ ನೋಡಿರಿ, ಈಗ ಬ್ರಾಡನ್ನು ತೋರಿಸ್ತೀನಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 2 ಇಂಚಿಂದ ಈ ರೀತಿ ಬ್ರಾಡ್ ತಗೊಳ್ಬೇಕಿದ್ರೆ ಇಲ್ಲಿ ಕೆಳಗಡೆಯಿಂದ ಈ ರೀತಿ ಬ್ರಾಡ್ ತಗೊಂಡ್ಬಿಟ್ಟು ನೀವು ಇಲ್ಲಿಂದ ಇಲ್ಲಿ ರೌಂಡ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ಈ ಕಡೆ ಸೆಂಟ್ರಲ್ಲಿ ನೀವು ರೌಂಡ್ ಅನ್ನೋದು ಮಾರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಈ ರೀತಿ ಮಾಡಿದ್ವಿ, ನಿಮಗೆ ಸ್ವಲ್ಪ ಲೂಸ್ ಆಯಿತು ಅಂದರೆ ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದು ಇಲ್ಲಿ ಟಕ್ ಪಾಯಿಂಟ್ ಇಟ್ಟಿರ್ತಿರಲ್ಲ ಫ್ರಂಟ್ ಪಾರ್ಟಲ್ಲಿ, ಟಕ್ ಪಾಯಿಂಟ್ ಕಡೆಗೆ ಇಲ್ಲಿ 1/4 ಇಂಚಷ್ಟು ಈ ರೀತಿ ಕ್ರಾಸ್ ಅನ್ನೋದು ಕಟ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಲೂಸ್ ಬರೋದೆ, ಟೈಟ್ ಅನ್ನೋದು ಬಂದುಬಿಡುತ್ತೆ. ನೀವು ಇಲ್ಲಿ ಬ್ರಾಡ್ ತೆಗೆದ್ರಿ ಅಂದರೆ ಇಲ್ಲಿ ನೀವು 1/4 ಇಂಚಷ್ಟು ಕಟ್ಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಿ, ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಸಮೇತ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಇದು ಒಂದು ಸಾಲ್ವ್ ಅನ್ನೋದು ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಅಂದರೆ ಈ ರೀತಿ ಮಾಡಿ. ಇನ್ನೂ ಒಂದು ಏನು ಮಾಡ್ತೀರಿ, ಫಸ್ಟ್ ಏನು ಮಾಡ್ತೀರಿ, ನಿಮಗೆ ಇಲ್ಲಿ ನೆಕ್ ಹತ್ರ ಲೂಸ್ ಬಂತು ಅಂದರೆ ಫಸ್ಟ್ ಈ ನೆಕ್ ಹತ್ರ ಲೂಸ್ ಬಂತು ಅಂದರೆ ಈ ಕಾಜು ಪಟ್ಟಿ ಇರುತ್ತಲ್ಲ ನೋಡಿ, ನೆಕ್ ಹತ್ರ ಲೂಸ್ ಬಂತು ಅಂದರೆ ಈ ಕಾಜು ಪಟ್ಟಿ ಇರುತ್ತಲ್ಲ, ಇನ್ನೊಂದು ಕಾಜು ಪಟ್ಟಿನ ಇಲ್ಲಿ ಹಾಕಿ. ಇಲ್ಲಿ ಹಾಕ್ಬಿಟ್ಟು ಕಾಜು ಪಟ್ಟಿ ಇಲ್ಲಿ ನೀವು ಈ ರೀತಿ ಉಕ್ಸ್ ವೇರ್ ಮಾಡಿದಾಗ ಒಂದು ಸ್ವಲ್ಪ ಟೈಟ್ ಅನ್ನೋದು ಬಂದುಬಿಟ್ಟು ನಿಮಗೆ ಬ್ಲೌಸ್ ಅನ್ನೋದು ಸರಿ ಹೋಗುತ್ತೆ. ಇಲ್ಲೊಂದು ಫಸ್ಟ್ ಇಲ್ಲಿ ಹಾಕ್ಬಿಟ್ಟು ನೀವು ಕಾಜು ಪಟ್ಟಿ ಅನ್ನೋದು ನೋಡಿ, ಇದು ಒಂದು ಆಲ್ಟ್ರೇಷನ್ ಅನ್ನೋದು ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ಗೆ.
ಇನ್ನೂ ಒಂದು ಏನು ಮಾಡಬೇಕು, ನೀವು ಈ ಚೆಸ್ಟ್ ಸ್ಟಿಚ್ ಮಾಡ್ತೀರಲ್ಲ, ಈ ಚೆಸ್ಟ್ ಪಾಯಿಂಟ್ ಹತ್ರನೂ ನೀವು ಸ್ವಲ್ಪ ಲೂಸ್ ಅನ್ನೋದು ಹಾಕ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಟೈಟ್ ಇದ್ರೂ ಇದು ಅದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಫ್ರಂಟ್ ನೆಕ್ಕು ಅಷ್ಟೇ ನೀವು ನೀಟಾಗಿ ನೀವು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಸಣ್ಣ ಇದ್ದಾರಾ, ದಪ್ಪ ಇದ್ದಾರಾ, ಮೀಡಿಯಮ್ ಸೈಜ್ ಇದ್ದಾರಾ ಅಂತ ನೋಡಿಬಿಟ್ಟು ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ ಸ್ಟಿಚ್ ಮಾಡಿ. ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಕರೆಕ್ಟ್ ಬಂತು ಅಂದರೆ 50% ಬ್ಲೌಸ್ ಅನ್ನೋದು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗೆ. ನಮಗೆ ಫ್ರಂಟ್ ಪಾರ್ಟಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಓವರ್ ಆಲ್ ಬ್ಲೌಸ್ ಅನ್ನೋದು ನಮಗೆ ಮಿಸ್ಟೇಕ್ ಅನ್ನೋದು ಬಂದುಬಿಡುತ್ತೆ. ಬ್ಯಾಕ್ ಪಾರ್ಟಲ್ಲಿ ಏನಿಲ್ಲ, ನಿಮಗೆ ರಿಂಕಲ್ ಬರೋದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಈ ಫ್ರಂಟ್ ಪಾರ್ಟಿಂದನೇ ನಮಗೆ ಭಾಳಷ್ಟು ಶೋಲ್ಡರ್ ಡ್ರಾಪ್ ಬರೋದು ಇರ್ಬೋದು, ಇಲ್ಲ ಫ್ರಂಟ್ ಪಾರ್ಟ್ ಕರೆಕ್ಟ್ ಬರದೇ ಇರ್ಬೋದು. ಪ್ರತಿಯೊಂದು ಫ್ರಂಟ್ ಪಾರ್ಟ್ ಕಡೆಯಿಂದನೇ ನಮಗೆ ಭಾಳಷ್ಟು ಮಿಸ್ಟೇಕ್ ಅನ್ನೋದು ಆಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ರಿಂಕಲ್ ಅಷ್ಟೇ ಬರೋದು ನಮಗೆ, ಅದೊಂದು ಪ್ರಾಬ್ಲಮ್ ಬರುತ್ತೆ ಬಿಟ್ಟರೆ ಫ್ರಂಟ್ ಪಾರ್ಟು ಪರ್ಫೆಕ್ಟ್ ನೀವು ಇದು ಕರೆಕ್ಟಾಗಿ ಬಂತು ಅಂದರೆ 50% ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬಂದಾಗೆ. ಇದನ್ನು ಒಂದು ಸಲ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಅದೇ ರೀತಿ ನೀವು ಇಲ್ಲಿ ನೆಕ್ ಕಟ್ ಮಾಡ್ತೀರಲ್ಲ, ನೆಕ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ನೆಕ್ಕನ್ನು ಈ ರೀತಿ ಭಾಳ ಎಳೆದು ಇಲ್ಲ ಈ ರೀತಿ ಸ್ಟ್ರೈಟಾಗಿಟ್ಟು ಕಟ್ಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡೋದಕ್ಕೆ ಹೋಗಬೇಡ್ರಿ. ನೀವು ಪೈಪಿಂಗ್ ಹಾಕ್ಬೇಕಾದ್ರೂ ಅಷ್ಟೇ, ಪೈಪಿಂಗ್ ಕ್ಲಾತ್ ಇರುತ್ತಲ್ಲ, ಆ ಕ್ಲಾತನ್ನು ಈಗ ಈ ರೀತಿ ಪೈಪಿಂಗ್ ಕೊಡೋದಕ್ಕೆ ಕ್ಲಾತ್ ತಗೋತೀರಲ್ಲ, ಸ್ವಲ್ಪ ಕ್ಲಾತನ್ನ ಈ ರೀತಿ ಎಳೆದ್ಬಿಟ್ಟು ನೀವು ಸ್ಟಿಚ್ ಹಾಕಿ. ಈ ರೀತಿ ಸ್ವಲ್ಪ ಎಳೆದ್ಬಿಟ್ಟು ಸ್ಟಿಚ್ ಹಾಕಿದಾಗ ಏನಾಗುತ್ತೆ, ನಿಮಗೆ ನೆಕ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟು ನಿಮಗೆ ಇಲ್ಲಿ ಟೈಟ್ ಅನ್ನೋದು ಬರುತ್ತೆ. ನೀವು ಆ ರೀತಿ ಹಾಕಿದಂಗೆ ಈ ಕ್ಲಾತ್ ಇರುತ್ತಲ್ಲ, ಮೈನ್ ಫ್ಯಾಬ್ರಿಕ್ ಕ್ಲಾತನ್ನು ಈ ರೀತಿ ಅಗಲ ಇಟ್ಟು ಸ್ಟಿಚ್ ಮಾಡಿದ್ದೀರಿ ಅಂದರೆ ನೋಡಿ, ಈ ರೀತಿ ನೆಕ್ ಯಾವಾಗ ಹಿಂಗೆ ಅಗಲ ಮಾಡ್ತೀರಿ, ಇಲ್ಲಿ ಅಗಲ ಬಂದಾಗ ನಿಮಗೆ ಆಟೋಮೆಟಿಕಲಿ ಶೇಪ್ ಅನ್ನೋದು ಬರೋದಿಲ್ಲ, ರೌಂಡ್ ಶೇಪ್ ಅನ್ನೋದು. ಈ ರೀತಿ ರೌಂಡ್ ಶೇಪ್ ನೀಟಾಗಿ ಬರದೆ ನಿಮಗೆ ಇಲ್ಲಿ ಲೂಸ್ ಅನ್ನೋದು ಬಂದುಬಿಡುತ್ತೆ. ಇದನ್ನು ಒಂದು ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇನ್ನೂ ಕೆಲವೊಬ್ರು ಏನು ಮಾಡ್ತೀರಿ, ಈಗ ಆರ್ಮ್ ಹೋಲ್ ಇರುತ್ತಲ್ಲ, ಈಗ ನೋಡಿ ಈ ರೀತಿ ನಾವು ಬ್ಲೌಸ್ ಅನ್ನೋದು ಮಾರ್ಕ್ ಮಾಡ್ತೀವಿ, ಇಲ್ಲಿ ನೆಕ್ ಅನ್ನೋದು ಮಾರ್ಕ್ ಮಾಡ್ತೀವಿ. ಇದು ಆರ್ಮ್ ಹೋಲು, ಈ ರೀತಿ ಆರ್ಮ್ ಹೋಲ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಬ್ಲೌಸ್ ಅನ್ನೋದು ಮೆಜರ್ ಮಾಡ್ತೀವಿ. ಕೆಲವ್ರು ಏನು ಮಾಡ್ತೀರಿ, ಇಲ್ಲಿ ರೌಂಡ್ ಅನ್ನೋದು ತೆಗೆದುಬಿಟ್ಟು ನಾವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೌಂಡ್ ಕಟ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಇಲ್ಲಿಂದ ಕಟಿಂಗ್ ಅನ್ನೋದು ಮಾಡ್ತೀರಿ. ಈ ರೀತಿ ಬಂದು ಇಲ್ಲಿ ಕೆಳಗಡೆ ಕಟ್ ಮಾಡ್ತೀರಿ. ಇಲ್ಲಿ ನಮ್ಮ ಲೈನ್ ಅನ್ನೋದು ಇಲ್ಲಿರುತ್ತೆ, ನೀವು ಈ ರೀತಿ ಕೆಳಗಡೆ ಅನ್ನೋದು ಕಟ್ ಮಾಡ್ತೀರಿ. ಈ ರೀತಿ ಕೆಳಗಡೆ ಕಟ್ ಮಾಡಿದಾಗ ಈ ಪಾಯಿಂಟಲ್ಲಿ ಲೂಸ್ ಬಂದುಬಿಟ್ಟು ಈ ರೀತಿ ಕಟ್ ಮಾಡಿದಾಗಲೂ ನಿಮ್ಗೆ ಇಲ್ಲಿ ನೆಕ್ ಹತ್ರ ಲೂಸ್ ಅನ್ನೋದು ಬರುತ್ತೆ. ಅದೇ ಆರ್ಮ್ ಹೋಲ್ ಕಟ್ ಮಾಡಬೇಕು ಆದರೂ ಅಷ್ಟೇ, ನೀವು ಎಷ್ಟಕ್ಕೆ ಮಾರ್ಕ್ ಮಾಡಿರ್ತೀರಿ ಕರೆಕ್ಟಾಗಿ ಅಲ್ಲೇ ಕಟಿಂಗ್ ಅನ್ನೋದು ಮಾಡಿ. ನೀವು ಏನು ಮಾಡ್ತೀರಿ, ಈ ರೀತಿ ಕೆಳಗಡೆ ಬಂದು ಈ ರೀತಿ ಸ್ವಲ್ಪ ಕೆಳಗಡೆ ಮಾಡಿದಾಗ ನಿಮಗೆ ಇಲ್ಲಿ ಆರ್ಮ್ ಹೋಲ್ ರೌಂಡ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಯಾಕಂದ್ರೆ ನಮ್ಮದು ಇಲ್ಲಿಂದ ನೀವು ಮಾರ್ಕಿಂಗ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಆರ್ಮ್ ಹೋಲ್ ರೌಂಡ್ ಅನ್ನೋದು ಬರುತ್ತೆ. ಈ ರೀತಿ ಸ್ವಲ್ಪ ಕೆಳಗಡೆ ಬಂದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಆರ್ಮ್ ಹೋಲ್ ಅನ್ನೋದು ಲೂಸ್ ಬಂದುಬಿಡುತ್ತೆ. ಅದೇ ರೀತಿ ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕಾದ್ರೂ ಲೂಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ನೆಕ್ ಅನ್ನೋದು ಲೂಸ್ ಆಗಿಬಿಡುತ್ತೆ. ಅದರಿಂದ ನೀವು ಇಲ್ಲಿ ಆರ್ಮ್ ಹೋಲ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಕೆಳಗಡೆಯಿಂದ ಈ ರೀತಿ ಕಟಿಂಗ್ ಅನ್ನೋದು ನೋಡಿ, ಈ ರೀತಿ ಕೆಳಗಡೆಯಿಂದ ನೀವು ಕಟಿಂಗ್ ಅನ್ನೋದು ಮಾಡೋದಕ್ಕೆ ಹೋಗಬೇಡಿ. ಇದು ಒಂದು ನೀವು ಮಿಸ್ಟೇಕ್ ಅನ್ನೋದು ಮಾಡ್ತೀರಿ. ಅದೇ ರೀತಿ ಇಲ್ಲಿ ಬ್ಲೌಸನ್ನು ನೀವು ಕರೆಕ್ಟಾಗಿ ಲೆಂತ್ ಅನ್ನೋದು ಇಡಿ. ಬ್ಲೌಸ್ ಲೆಂತ್ ಇಟ್ಬಿಟ್ಟು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಲೆಂತ್ ಇಟ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಈ ಡಾಟ್ಸು ಅಷ್ಟೇ ಅವರು ಬಾಡಿ ಮೆಜರ್ಮೆಂಟ್ ಪ್ರಕಾರ ಈ ಮಿಡಲ್ ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಈಗ ದಪ್ಪ ಇರೋರಿಗೆ ಯಾವ ರೀತಿ ಹಾಕಬೇಕು, ಸಣ್ಣ ಇರೋರಿಗೆ ಯಾವ ರೀತಿ ಹಾಕಬೇಕು, ಇದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ನೀವು ಡಾಟ್ಸ್ ಅನ್ನೋದು ಹಿಡಿಬೇಕಾಗುತ್ತೆ. ಈ ರೀತಿ ಹಿಡಿದ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು ನೆಕ್ ಹತ್ರ ಸಮೇತ ನಿಮಗೆ ಲೂಸ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮಗೆ ನೆಕ್ ಯಾಕೆ ಲೂಸ್ ಬರುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ತಿಳಿಸಿದ್ದೀನಿ. ಇದಿಷ್ಟು ಅರ್ಥ ಆಯ್ತಲ್ಲ. ನಂಬರ್ 1, ಇಲ್ಲಿ ನೀವು ನೆಕ್ ಅನ್ನೋದು ಇಲ್ಲಿ ಕಾಜು ಪಟ್ಟಿ ಉಕ್ಸ್ ಪಟ್ಟಿ ಅನ್ನೋದು ಹೆಚ್ಚು ಕಡಿಮೆ ಸ್ಟಿಚಿಂಗ್ ಹಾಕಿದಾಗ ಲೂಸ್ ಬರುತ್ತೆ. ಆ ರೀತಿ ಇದ್ದಾಗ ಇನ್ನೊಂದು ಕಾಜ ಇಲ್ಲ ಹಾಕ್ಬಿಟ್ಟು ನೀವು ಉಕ್ಸ್ ಅನ್ನೋದು ವೇರ್ ಮಾಡಿದ್ರೆ ಸ್ವಲ್ಪ ಟೈಟ್ ಅನ್ನೋದು ಬರುತ್ತೆ. ಎರಡನೇದಾಗಿ ಏನು ಪಾಯಿಂಟ್, ನೀವು ನೆಕ್ಕನ್ನು ಅಗಲ ಕಟ್ ಮಾಡಬೇಡಿ. ಅದೇ ರೀತಿ ಬ್ಲೌಸ್ ಅನ್ನೋದು ಲೆಂತ್ ಅನ್ನೋದು ಇಟ್ಟು ನೀವು ಕಟಿಂಗ್ ಮಾಡಿ ಮಾರ್ಕ್ ಮಾಡಿ. ಅದೇ ರೀತಿ ಆರ್ಮ್ ಹೋಲ್ ಅಷ್ಟೇ ಕರೆಕ್ಟಾಗಿ ಇಟ್ಟು ನೀವು ಸ್ಟಿಚಿಂಗ್ ಮಾಡಿ. ಇಲ್ಲಿ ಫಿಟ್ಟಿಂಗ್ ಕಡೆನೂ ಅಷ್ಟೇ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಮಾಡಿ. ಇಲ್ಲಿ ಡಾಟ್ಸು ಅಷ್ಟೇ ನೀವು ಅದೇ ರೀತಿ ಮಿಡಲ್ ಚೆಸ್ಟು ಈ ಡಾಟ್ಸು ಇವು ಅಷ್ಟೇ ನೀವು ನೋಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ನೆಕ್ ಅನ್ನೋದು ಲೂಸ್ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಕೆಲವು ಬ್ಲೌಸ್ ಎಲ್ಲ ಕರೆಕ್ಟಾಗಿ ಕುಂತಿರುತ್ತೆ ಫ್ರೆಂಡ್ಸ್. ಈ ನೆಕ್ ಹತ್ರ ಅಷ್ಟೇ ವೇರ್ ಮಾಡಿದಾಗ ನೋಡಿ ಬೇಕಿದೆ ಈ ಶೋಲ್ಡರ್ ಟೈಟೇ ಇರುತ್ತೆ. ಈ ನೆಕ್ ಈ ಪಾಯಿಂಟ್ ಇರುತ್ತಲ್ಲ ನೋಡಿ, ಈ ಕ್ಲಾತ್ ಅಷ್ಟೇ ಇಲ್ಲಿ ಈ ರೀತಿ ಎತ್ಕೊಂಡಿರುತ್ತೆ. ಇದಿಷ್ಟೇ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಈ ರೀತಿ ಸ್ವಲ್ಪ ಆಲ್ಟ್ರೇಷನ್ ಅನ್ನೋದು ಮಾಡಿದಾಗ ನಿಮಗೆ ಈ ನೆಕ್ ಅನ್ನೋದು ಈ ರೀತಿ ಕರೆಕ್ಟಾಗಿ ಬರುತ್ತೆ, ಸರಿ ಹೋಗುತ್ತೆ. ಅದರಿಂದ ಈ ಕೆಲವೊಂದನ್ನೆಲ್ಲ ನೀವು ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.